ಪ್ರೆಸ್ನವರಿಗೆ ಮತ್ತು ಟಿ ವಿ ಮೀಡಿಯಾದವರಿಗೆ ನಾನು ನಮಸ್ಕಾರ. ಸಾಧು ಕೋಕಿಲ, ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಇಲ್ಲಿವರೆಗೆ ನಮ್ಮ ಏನು ಮಾಹಿತಿಗಳು ಬಂದಿದೆ, ಇನ್ನೇನು ಬರಬೇಕು, ಅದರಲ್ಲಿ ಏನಾದ್ರು ನಿಮಗೆ ಮಾಹಿತಿ ಬರೆದಿದ್ದಲ್ಲಿ, ಅಡಚಣೆ ಆಗಿದ್ದಲ್ಲಿ ಎಲ್ಲ ಮೀಡಿಯಾದವರಿಗೆ ನನ್ನ ಕ್ಷಮೆಯನ್ನು ಕೇಳ್ತೀನಿ. ಮುಂದೆ ಎಲ್ಲ ಮಾಹಿತಿಗಳು ನಿಮಗೆ ಕರೆಕ್ಟಾಗಿ ರವಾನೆ ಆಗುತ್ತೆ. ಅದರಿಂದ ಕ್ಷಮಿಸಿ, ಕೆಲವರು ಮಾಹಿತಿ ನಮಗೆ ಕೊಟ್ಟಿಲ್ಲ ಅಂಥೇಳಿ ಸ್ವಲ್ಪ ಏನೋ ಆಯಿತು ಅನಿಸುತ್ತೆ. ಅದರಿಂದ ಪ್ರತಿ ಮಾಹಿತಿಗಳನ್ನ ಇನ್ಮೇಲೆ ಮುತುವರ್ಜಿ ವಹಿಸಿ ಎಲ್ಲದರ ಮಾಹಿತಿ ನಿಮಗೆ ತಲುಪಿಸ್ತೀವಿ. ಎಲ್ಲ ವರ್ಷದಂತೆ ಈ ವರ್ಷವೂ ಈ ಏನು ಫಿಲ್ಮ್ ಫೆಸ್ಟಿವಲ್ ಇದು ನಡೀತಾ ಇದೆ. ಅದರಲ್ಲಿ ಮಿಕ್ಕಿದೆಲ್ಲ ಮೇಡಮ್ ನಿಮಗೆ ತಿಳಿಸಿದ್ದಾರೆ. ನಿಮಗೇನಾದ್ರು ಅದರ ಅನುಮಾನ ಇದ್ದಲ್ಲಿ ನಮ್ಮಲ್ಲಿ ಈಗ ನೀವು ಕೇಳ್ಕೋಬೋದು. ಸೆಲೆಕ್ಷನ್ ಆಗಿದೆ ಸಿನಿಮಾಗಳು. ಜೊತೆಗೆ ನಮ್ಮ ಈ ಫಿಲಮ್ ಫೆಸ್ಟಿವಲಲ್ಲಿ ಹೊಸದಾಗಿ 1-2 ಕಾರ್ಯಕ್ರಮಗಳನ್ನ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಒಂದು ಏನಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಅದರ ಒಂದು ವರ್ಕ್ಶಾಪನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಟೆಂಟ್ ಸಿನಿಮಾ, ಮುಂಚೆ ಏನು ಹಳೆ ಸಿನಿಮಾಗಳಾಯ್ತಲ್ಲ, ಮುಂಚೆ ಹೆಂಗೆ ಫಿಲಮಲ್ಲಿ ಸಿನಿಮಾ ಇತ್ತು, ಅದನ್ನು ನಾವು ಜನರಿಗೆ ತಂದು ಅದೇ ಪ್ರಾಜೆಕ್ಟಲ್ಲಿ ಅದೇ ಫಿಲಮ್ ಫಾರ್ಮ್ಯಾಟಲ್ಲಿ ಓಪನ್ ಪ್ಲೇಸಲ್ಲಿ ಈ ಸರ್ತಿ ಒಂದು 8 ದಿವಸಕ್ಕೆ ಅಟ್ಲೀಸ್ಟ್ 8 ಸಿನಿಮಾಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳು, ಭೂತ ಮಗ, ಬಂಗಾರದ ಮನುಷ್ಯ, ಗಂಧದ ಗುಡಿ, ಈ ಥರ ಸಿನಿಮಾಗಳನ್ನ ಅದೇ ಪ್ರಕಾರವಾಗಿ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಏನು ನಮ್ಮ ವರ್ಕ್ಶಾಪ್ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಿ ಸ್ವಲ್ಪ ಇನ್ನೊಂಚೂರು ಆ್ಯಡಿಂಗ್ ಇದೆ ನಮಗೆ. ಈಗ ಮ್ಯೂಸಿಕ್ ಸೆಷನ್ ಅಂತಿರಲಿಲ್ಲ, ಅದನ್ನು ಆ್ಯಡ್ ಮಾಡಿದ್ದೀವಿ. ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಸನ್ನ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ಯಾವುದು ಈಗಿನ ಜನ್ರೇಷನಲ್ಲಿ ಬಂದಂಥ ಅಮರನ್ ಡೈರೆಕ್ಟರ್ ಇರ್ಬೋದು, ಮಂಜುಮಲ್ ಬಾಯ್ಸ್ ಡೈರೆಕ್ಟರ್ಸ್ ಇರ್ಬೋದು, ನಮ್ಮ ಈಗ ಹೆಸರಾದಂಥ ಕೀರ್ವಾಣಿ ಸರ್ ಇರ್ಬೋದು, ಆಮೇಲೆ ಸಿನಿಮಾಟೋಗ್ರಾಫರ್ ನಂಬರ್ 1 ಈಗ ಅವರು ಅವಾರ್ಡ್ ಕೂಡ ತೊಗೊಂಡ್ರು ಸರ್ ಫಾರಿನ್ ಇದರಲ್ಲಿ. ನಮ್ಮ ವರ್ಮನ್, ಸಂತೋಷ್ ಶಿವನು, ಆಮೇಲೆ ಇನ್ನೊಬ್ಬರು ರವಿ ವರ್ಮನು, ಈ ಥರದವನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಏನಿದೆ ಸಿಗ್ನೇಚರ್ ಫಿಲ್ಮ್ ಏನಿದೆ, ಅದು ಕೂಡ ಡಿಜಿಟಲೈಸ್ ಮಾಡಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ CM ಟ್ಯಾಗ್ ಕೊಟ್ಟಿದ್ದಾರೆ, ಅದನ್ನು ಅಳವಡಿಸ್ಕೊಂಡು ಅದನ್ನು ಕೂಡ ಒಂದು ಹೊಸ ಥರ ಈಗಿನ ಜನ್ರೇಷನ್ ಮಕ್ಕಳಿಗೆ, ಯೂತ್ಸ್ಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಮಿಕ್ಕಿದ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಇದೆ. ಅದರಲ್ಲಿ ಕಲ್ಚರಲ್ ಎಲ್ ಸುಬ್ರಹ್ಮಣ್ಯಂ ಅವರು ಮತ್ತು ಇವ್ರನ್ನ ಕವಿತಾ ಕೃಷ್ಣಮೂರ್ತಿ ಅವ್ರನ್ನ ಮಾಡಿದ್ದೀವಿ. ಮತ್ತು ಒಳ್ಳೊಳ್ಳೆ ದೊಡ್ಡ ನಮ್ಮ ಇವರು ಯಾರು ಗೆಸ್ಟ್ಗಳು, ಚೀಫ್ ಗೆಸ್ಟ್ಗಳು ಬರ್ತಾರೆ. ಅದರ ಆಯ್ಕೆ ನಡೀತಾ ಇದೆ. ಆದಷ್ಟು ಬೇಗ ನಿಮ್ಗೆ ಆ ಮಾಹಿತಿಯನ್ನು ಕೊಡ್ತೀವಿ. ಈ ಬಾರಿ ಹೋದ ಬಾರಿ ನಮಗೆ ನಮ್ಮ ಇವರಿದ್ರು, ಡಾಲಿ ಧನಂಜಯ ಅವರಿದ್ದರು. ಈ ಬಾರಿ ನಾವು ನಮ್ಮ ಕನ್ನಡದವರೇ ಆದ ಕಿಶೋರ್ ಅವ್ರನ್ನ ರಾಯಭಾರಿಗೆ ಎತ್ಕೊಂಡಿದ್ದೀವಿ. ಅಧ್ಯಕ್ಷರೇ, ನನ್ನ ಪ್ರಶ್ನೆ, 3 ಫಿಲ್ಮ್ ಫೆಸ್ಟಿವಲ್ ಇವ್ರಿಗೂ ಗೊತ್ತಿದೆ. ನೀವು ಯೂನಿವರ್ಸಲ್ ಪೀಸ್ ಅಂಡ್ ಡೈವರ್ಸಿಟಿ, ಐ ರಿಸ್ಟ್ರಿಕ್ಟ್ ಮೈ ಕ್ವಶನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಆಮ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇಟ್. ಯೂನಿವರ್ಸಲ್ ಸಿನಿಮಾ ಬಿಡಿ, ಕನ್ನಡ ಸಿನಿಮಾ ವಿಷಯಕ್ಕೆ ಬಂದರೆ ಬಡಿ ಬಡಿ ಕಡಿ ಸಿನಿಮಾ 3 ನಮ್ದಿರೋದು. ಕಳೆದ 10 ವರ್ಷದಿಂದ ನಾವು ನೋಡ್ತಾ ಇರೋದು. ನೀವು ಘಟಶ್ರಾದ್ದ, ಸಂಸ್ಕಾರ, ಇಂಥ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಯಾವಾಗಲೂ ಒಂದ್ಸರಿ ತೋರಿಸ್ತೀರಿ. ಇವತ್ತಿನ ಏನು ಸಂದೇಶ ಕನ್ನಡ ಸಿನಿಮಾ ಕೊಡುತ್ತೆ ನಿಮ್ಮ ಸೌಹಾರ್ದತೆಗೆ, ನಮ್ಮ CM ಹೇಳಿರೋ ಸ್ಲೋಗನ್ಗೆ ಯಾವ ಥರ ಪೂರಕವಾಗಿರುತ್ತೆ ನಿಮ್ಮ ಕನ್ನಡ ಸಿನಿಮಾ? ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ಒಂದು ನಿದರ್ಶನ ಕೊಡಿ ಸರ್. ಯಾವ ಸಂದೇಶ ಕೊಡುತ್ತೆ ಸರ್? ಯು ಹ್ಯಾವ್ ರಿಪ್ಲೈಡ್ ಆಲ್ರೆಡಿ. ನೀವು 3 ಸರಿ ಹೇಳ್ಬಿಟ್ಟಿದ್ದೀರಿ. ಈಗ ಅಧ್ಯಕ್ಷರವರು, ಸಿನಿಮಾ ಫೀಲ್ಡ್ನವರು ಸರ್, ಈಗ ನಾವು ಸೆಲೆಕ್ಟ್ ಮಾಡಿರೋ ಸಿನಿಮಾಗಳು ಈ ಸ್ಲೋಗನ್ ಮೇಲೇ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಕಮರ್ಷಿಯಲ್ ಸಿನಿಮಾ ಬಂದರೂ ಕೂಡ ಅದರಲ್ಲಿ ಈಗ ನೀವು ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಮಾಡಿರೋ ಸಿನಿಮಾ ಓಕೆ, ಅಗ್ರಿ. ಬಟ್ ಬರ್ತಾ ಇರೋ ಕನ್ನಡ ಚಲನಚಿತ್ರ ಸಿನಿಮಾ, ನೀವು ಪರ್ಸನಲ್ ಕ್ವಶನ್ ಕೇಳ್ತಾ, ಔಟ್ಸೈಡ್ ದ ಫೆಸ್ಟಿವಲ್ ಕೇಳ್ತಾ ಇದ್ದೀರಾ ಸರ್? ಅದಕ್ಕೆ ನನ್ನ ಹತ್ರ ಈಗ ಸದ್ಯಕ್ಕೆ ಆನ್ಸರ್ ಇಲ್ಲ. ಯಾಕೆಂದರೆ ನಾವು ಈ ಕೆಲಸದ ಮೇಲೆ ಇದು ಇರೋದ್ರಿಂದ ನಾನು ಆ್ಯಕ್ಚುಲಿ 3 ತಿಂಗಳು ಆಯಿತು ಸಿನಿಮಾ ಕಡೆ ಆ್ಯಕ್ಟಿಂಗ್ ಹೋಗಿ ಕೂಡ. ಈಗ ಬರ್ದಿರೋ ಸಿನಿಮಾಗಳ ಬಗ್ಗೆ ನನಗನ್ಸುತ್ತೆ ಇದನ್ನು ನಮ್ಮ ಮೀಟಿಂಗ್ ಆಮೇಲೆ ಇಟ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನನಗೂ 30-35 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮುಂಚೆ ಹೇಗಿತ್ತು ಸಿನಿಮಾಗಳು, ಈಗ ಯಾಕೆ ನೀವು ಹೇಳ್ತಾ ಇರೋ ಥರ ಎಲ್ಲಿದೆ ಅನ್ನೋದನ್ನು ಫಸ್ಟ್ ನೋಡಬೇಕು, ಅದನ್ನು ಹೇಳ್ತೀನಿ. ಜೊತೆಗೆ ಬೇರೆ ಸರ್ ಇದೊಂದು ನಾನು ಹೇಳಬೇಕಾಗಿತ್ತು, ಇದೊಂದು ಹೇಳ್ಬಿಡ್ತೀನಿ ಸರ್.
ಹಾಂ ನೀವು ಹೇಳ್ಬಿಡಿ ಆಮೇಲೆ ನಾನು ಒಂಚೂರು ನಾನು ಹೇಳ್ಬಿಡ್ಲಿಲ್ಲ ಅಂದರೆ ಹಾಂ ಹೇಳಿ ಮೈಕ್ ಅನ್ಬೇಡಿ ಅಲ್ಲ ಅದು ಆಮೇಲೆ ಮಾತಾಡೋಣ. ಒಂದು ನಿಮಿಷ ಫಸ್ಟ್ ಈ ಫಿಲ್ಮ್ ಫೆಸ್ಟಿವಲ್ದು ಮುಗಿದೋಗ್ಬಿಡ್ಲಿ. ನಿಮ್ಗೆ ಅದೇ ದೊಡ್ಡದಾದರೆ ನಿಮ್ಮ ಹತ್ರನೇ ಬಂದು ಮಾತಾಡ್ತೀನಿ. ಒಂದು ನಿಮಿಷ ಇದು ಮುಗಿದೋಗ್ಬಿಡ್ಲಿ. ಇಲ್ಲ ನಾನು ಒಂದೇವನು ಎಲ್ಲರ ಹತ್ರ ರಿಕ್ವೆಸ್ಟು, ಫಸ್ಟು ಈ ಫಿಲಮ್ ಫೆಸ್ಟಿವಲ್ದು ಏನೇನಿದೆ ಇದು ಮುಗಿದೋಗ್ಲಿ. ಮತ್ತೆ ನೀವು ಏನು ಬೇಕಾದ್ರೆ 100 ಕ್ವಶನ್ ಕೇಳಿ, ಅದು ದೊಡ್ಡ ವಿಷಯ ಅಲ್ಲ ಅಂತ ನನಗೆ, ಅದಕ್ಕೆ ಆನ್ಸರ್ ಮಾಡೋಣ. ಓಕೆ. ಜೊತೆಗೆ ಸರ್ ಇಲ್ಲಿ ನಮ್ಮ ಅನೂಪ್ ಚಂದ್ರಶೇಖರ್ ಅವರು ಬಂದಿದ್ದಾರೆ ನಮ್ಮ ಜೊತೆ. ಈ ವರ್ಕ್ಶಾಪ್ಗಳು ಮಾಡೋದ್ರಲ್ಲಿ ಆಗಲಿ, ಜೊತೆಗೆ ನಮ್ಮ ಸಿನಿಮಾ ಬಿಸ್ನೆಸ್ಸಿಗೆ, ಈಗ ನಮ್ಮ ಕನ್ನಡ ಸಿನಿಮಾ ಯಾವ ಬಿಸ್ನೆಸ್ಸಲ್ಲಿದೆ, ಯಾವ ಲೆವೆಲಲ್ಲಿದೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ನೆಟ್ಫ್ಲಿಕ್ಸ್ ಅವರಾಗಲಿ, ನಮ್ಮ ಬೇರೆ ಏನೇನಿದೆ ಅದನ್ನೆಲ್ಲ ನಮಗೆ ಅವರು ಅಳವಡಿಸ್ಕೊಡ್ತಾ ಇದ್ದಾರೆ. ಅವರು ಕೂಡ ಒಂದೆರಡು ಮಾತು ಆಮೇಲೆ ಮಾತಾಡ್ತಾರೆ. ಜೊತೆಗೆ ನಮ್ಮ AI ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತೊಗೊಂಬರ್ತಾ ಇದ್ವಿ, ಈ CIA ಅವ್ರ ಹತ್ರ ನಾವು ಅದನ್ನು ಜಾಯಿನ್ ಮಾಡಿ ತರ್ತಾ ಇದ್ವಿ. ಅದು ಒಂದು ದಿವಸ ಫುಲ್ಲು ಡಿಸ್ಕಷನ್ ಇರುತ್ತೆ. ಈ ಒಂದು ವ್ಯವಸ್ಥೆನ ನಮ್ಮ ವಿದ್ಯಾಸಾಗರ್ ಅವರು ನಮಗೆ ತಂದು ಕೊಟ್ಟಿದ್ದಾರೆ. ಸರ್ ನೀವು ಒಂಚೂರು ನಿಂತ್ಕೊಂಡು ನಮಸ್ಕಾರ ಮಾಡಿ ಸರ್. ವಿದ್ಯಾಸಾಗರ್ ಪಿಕ್ಕಲ್ ಮೀಡಿಯಾದವರು, ಇಂಥ ದೊಡ್ಡವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಜೊತೆಗೆ ನಮಗೆ ಯಾವುದೇ ಈ ಗೆಸ್ಟ್ಗಳನ್ನ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಮಗೆ ಸ್ಫೂರ್ತಿಯಾಗಿ, ನಮಗೆ ಸಪೋರ್ಟಿವ್ ಆಗಿ ನಮ್ಮ KVN ವೆಂಕಟ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ನಾ ಇಲ್ಲಿಂದ ಅವ್ರನ್ನ ಮೆನ್ಷನ್ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಅವರೆಲ್ಲ ನಮಗೆ ದೊಡ್ಡದಾಗಿ ಆಗಬೇಕು ಈ ಸರ್ತಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಅವರೆಲ್ಲ ನಮ್ಮ ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಈಗ